ಎಲ್ಲರಿಗೂ ನಮಸ್ತೆ. ಇವತ್ತು ಓನಿಯನ್ ಉತ್ತಪ್ಪ ಮಾಡಿದ್ದೆ. ಹೇಗೆ ಮಾಡೋದೆಂದು ತೋರಿಸಿಕೊಡ್ತೇನೆ. ಅದರ ಸಂಗಡ ಶುಂಠಿ ಚಟ್ನಿ ಸಹ ಮಾಡಿದ್ದೆ. 1 ಗ್ಲಾಸ್ ಉದ್ದಿನಬೇಳೆ, ಸ್ವಲ್ಪ ಮೆಂತೆ ತಗೊಳ್ತೇನೆ, ಈ ಲೋಟದಲ್ಲಿ ನಾನು 2 ಲೋಟ ಅಕ್ಕಿ ತಗೊಂಡಿದ್ದೆ. ಇವೆರಡನ್ನು ಸಪ್ರೇಟಾಗಿ ಚೆನ್ನಾಗಿ ತೊಳೆದು ಒಂದು 5 ಗಂಟೆ ಕಾಲ ನೆನೆ ಹಾಕ್ತೇನೆ. ದೋಸೆ ಅಕ್ಕಿ ಅಲ್ವಾ? ಹೌದು, ದೋಸೆ ಅಕ್ಕಿ. ಊಟದಕ್ಕಿ ಆದರೂ ಪರವಾಗಿಲ್ಲ. ದೋಸೆ ಅಕ್ಕಿ ಅದು ಇನ್ನೂ ಚೆನ್ನಾಗಿ ಬರ್ತದೆ ಅಲ್ಲ? ಹಾಗೇನಿಲ್ಲ. ಇದು ರುಬ್ಬುವ 1/4 ಗಂಟೆ ಮುಂಚೆ ಇದನ್ನು ನೆನೆ ಹಾಕಬೇಕು. ಇದು ನೆಂದಿದೆ. ಈಗ ಚೆನ್ನಾಗಿ ತೊಳೆದು ರುಬ್ತೇನೆ ನೈಸಾಗಿ. ಇದಾದಮೇಲೆ ಅಕ್ಕಿಯನ್ನು ಸಹ ರುಬ್ಕೋಬೇಕಾಗ್ತದೆ. ಆದರೆ ತರಿಯಾಗಿ ರುಬ್ಕೋಬೇಕು, ನೈಸಾಗಿ ಅರಿಬಾರ್ದು. ಇದು ಉದ್ದು ಮತ್ತು ಅವಲಕ್ಕಿ ಒಟ್ಟಿಗೆ ಹಾಕಿ ಅರೆದಿದ್ದೇನೆ. ಈಗ ನೋಡಿ, ಈ ಥರ ತರಿಯಾಗಿ ಅಕ್ಕಿಯನ್ನು ರುಬ್ಬಿಟ್ಕೊಂಡಿದ್ದೆ, ಸೇರಿಸ್ತಾ ಇದ್ದೇನೆ. ಆಗಿದೆ ಇದು. ಉಪ್ಪು ಹಾಕಿಲ್ಲ ನಾನು, ಬೆಳಿಗ್ಗೆ ಹಾಕ್ತೇನೆ. ಇದು ಒಂದು 8-9 ಗಂಟೆ ಕಾಲ ಹುದುಗಲಿ, ಅಥವಾ ರಾತ್ರಿ ಅರೆದಿಟ್ಟರೆ ಬೆಳಿಗ್ಗೆ ಮಾಡಲಿಕ್ಕೆ ಸರಿ ಆಗ್ತದೆ. ಹಿಟ್ಟು ಚೆನ್ನಾಗಿ ಹುದುಗಿ ಬಂದಿದ್ದೆ. ಇದಕ್ಕೆ ಉಪ್ಪು ಹಾಕ್ತೇನೆ. ಇದಕ್ಕೆ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ತೇನೆ. ಆಪ್ಷನಲ್ಲ, ಬೇಕಿದ್ರೆ ಹಾಕೋಬೋದು, ಇಲ್ಲರೆ ಬೇಡ. ಇನ್ನು ನೀರುಳ್ಳಿ, ಹಸಿಮೆಣಸು ಅದನ್ನು ಚೆನ್ನಾಗಿ ಕೊಚ್ಕೊಳ್ಳುವ. 4 ನೀರುಳ್ಳಿ ತಗೊಂಡಿದ್ದೇನೆ, 3 ಹಸಿಮೆಣಸು ಕೊಚ್ಕೊಂಡು ಬರ್ತೇನೆ. ಸ್ವಲ್ಪ ಉಪ್ಪು, ಹಸಿಮೆಣಸು, ಕರಿಬೇವಿನ ಸೊಪ್ಪು, ಶುಂಠಿ ಸಣ್ಣದಾಗಿ ಕೊಚ್ಕೊಂಡಿದ್ದೆ, ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಫ್ಲೇಕ್ಸ್ ಹಾಕ್ತೇನೆ, ಅಥವಾ ಒಣಮೆಣಸು ಚಿಕ್ಕದಾಗಿ ಕಟ್ ಮಾಡಿ ಹಸಿಯೇ ಕಲಿಸ್ಕೊಳ್ಳುವ. ಜೀರಿಗೆ ಬೇಕಾದರೆ ಹಾಕ್ಕೋಬೋದು. ಸ್ವಲ್ಪ ಎಣ್ಣೆ ಹಾಕ್ತೇನೆ. ಈರುಳ್ಳಿ ಈವನ್ಲಿ ಸ್ಪ್ರೆಡ್ ಮಾಡಬೇಕಲ್ಲ?
ಲೈಟ್ ಕಲರ್ ಬಂದಿತ್ತಲ್ಲ. ಹಾಂ, ಇದು ಸಣ್ಣ ಉರಿಯಲ್ಲೇ ಈರುಳ್ಳಿ ಸ್ವಲ್ಪ ಕೆಂಪಗಾಗೋ ತನಕ ಇದು ಮಾಡಬೇಕು. ಮೊದಲು ಅವಲಕ್ಕಿ ಬದಲು ಇದು ಹಾಕ್ತಿದ್ದೀರಲ್ಲ ಮುಂಡಕ್ಕಿ, ಹಾಂ ಅದು ಹಾಕ್ಬೇಕಲ್ಲ. ಹೌದು, ನೀನು ಹಾಕ್ತಿದ್ದಲ್ಲ ಹ್ಞೂ ಮುಂಬೈ. ನೋಡುವ. ಆಗಿದೆ. ಲೈಕ್ ಬಂದಿತ್ತಲ್ಲ. ಹಾಂ, ಇದು ಫಸ್ಟ್ ಕಾವಲಿಗೆ ದೋಸೆ ಹೀಗೆ ಆಗ್ತದೆ, ಆಮೇಲೆ ರೌಂಡಾಗಿ ತುಂಬ ಚೆನ್ನಾಗಿ ಹೇಳ್ತದೆ. ಹ್ಞೂ